ಪ್ರಾಣಾದಿಸಹ ವಿಷ್ಣವೇ ಪೂರ್ಣಾಯ ವಾಸುದೇವಾಯ ತೇ ನಮಃ. ತಾನ್ ವರಿಷ್ಠ ಏನು ಪ್ರಶ್ನೆ ಕೇಳಿದ್ದವರೀಗ ಅತಹೈನಂ ಭಾರ್ಗವ ವೈದರ್ಭಿ ಪಪ್ರಚ್ಛ ಭಗವನ್ ಕದ್ದೇವ ದೇವಾ ಪ್ರಜಾ ವಿಧಾರಯ. ಎಲ್ಲ ಜೀವಿಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಯಾರು ಧಾರಣೆ ಮಾಡ್ತಾರೆ, ಕತರಹ ಏತತ್ ಪ್ರಕಾಶಯಂತೆ, ಅದರಲ್ಲಿ ಯಾರು ಇದನ್ನೆಲ್ಲ ಬೆಳಕಿದ್ದಾರೆ ಬೋಧಿಸ್ತಾರೆ, ಕಂಪುನರೇಶಾಂ ವರಿಷ್ಠ, ಇವರಲ್ಲಿ ಯಾರು ಭಾರಿ ಶ್ರೇಷ್ಠ. ಎಲ್ಲ ಮೊದಲಂತೆ ಆ ಪ್ರಕಾರ ನಮ್ಮ ದೇಹದೇ ಉಪನಿಷತ್ತೆಲ್ಲ ಹೇಳೋ ವಿಚಾರಗಳೆಲ್ಲ ಒಳ್ಳೆ ಚಿಂತನೆ ಮಾಡಬೇಕಾದ ವಿಚಾರನೇ ಹೇಳಿಸಿದರು, ಉತ್ತರ ಕೊಡ್ತಾರೆ. ತಸ್ಮೈ ಸಹೋವಾಚ ಆಕಾಶೋ ಹವಾಯೇಷಃ ದೇವೋ ವಾಯು ಅಗ್ನಿ ಆಪಃ ಪೃಥಿವೀ ವಾನ್ ಮನಃ ಚಕ್ಷು ಶ್ರೋತ್ರಂಚ ತೇ ಪ್ರಕಾಶ್ಯಾಭಿವದಂತಿ ವಯಂ ಏತದ್ಬಾಣಮವಷ್ಟಭ್ಯ ಸಂಧಾರಯಾಮಃ ಇತಿ. ಆಯ್ತು ಹೇಳ್ತೇವೆ. ಇದೊಂದು ವಿವಾದ ನಡೀತು ಹಿಂದೆ, ಸುಮ್ಮನೆ ವಿಷಯ ಹೇಳೋದಿಲ್ಲ ಅವರಿಗೆ. ಎಕ್ಸ್ಪೆರಿಮೆಂಟ್ ಒಂದು ವಿಧಾನ ಹೇಳ್ತಾರೆ. ನಮ್ಮ ಇಂದ್ರಿಯದಲ್ಲಿ ಇರತಕ್ಕಂಥ ದೇವತೆಗಳೆಲ್ಲ ಕೂಡ ಒಂದು ಕಡೆಗೆ ವಾಯು ಅಗ್ನಿ ಆಪ ಪೃಥ್ವಿ ಇವೆರಡು ಪಂಚಭೂತಗಳು, ಇನ್ನು ಚಕ್ಷುಷು ಶ್ರೋತ್ರ ಇತ್ಯಾದಿ ಇಂದ್ರಿಯಗಳು, ಇವರೆಲ್ಲ ಕೂಡ ಏನು ಮಾಡಿದ್ರಂತೆ, ವಯಂ ನಾವು ಏತದ್ ಬಾಣಂ, ಬಾಣ ಅಂದ್ರೆ ದೇಹ ಅಂತ ಅರ್ಥ, ಗೊತ್ತಾಯ್ತಾ? ಬಾಣ ಅದಕ್ಕೆ ನಿರ್ವಾಣ ಅಂತ ಬರೀತಾರಲ್ಲ, ನಿರ್ವಾಣ ಇಲ್ಲಿ ಬಂದಿದೆ. ಏಷಾ ಬ್ರಾಹ್ಮಿ ಸ್ಥಿತಿ ಪ್ರಾಪ್ತ ನೈನಾಂ ಪ್ರಾಪ್ಯ ಭವಿಷ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ. ನಿರ್ವಾಣ ನಿರ್ವಾಣ ಎರಡೂ ಕರೆಕ್ಟ್. ಯಾಕೆ ಒಬ್ಬಯವರ ಭೇದ ಅಂತ ಇರೋದ್ರಿಂದ ಎಲ್ಲದಕ್ಕೂ ಹಠ ಬೇಕಿಲ್ಲ, ಎರಡು ಬಿದ್ದಾಗ ನಿರ್ವಾಣ ನಿರ್ಬಾಣ. ಬಾಣ ಅಂದ್ರೆ ಶರೀರ, ನಿರ್ಬಾಣ ಅಂತ ಹೇಳಿದ್ರೆ ಅಶರೀರ. ಈಗ ಹೇಳ್ತಾರೆ ನಾವೆಲ್ಲ ಏತದ್ ಬಾಣವಷ್ಟಭ್ಯ, ಈ ಜೀವಿಯ ದೇಹ ಇದೆಯಲ್ಲ ಇದರೊಳಗೆ ಸೇರಿಕೊಂಡು ಅವಷ್ಟಭ್ಯ ಅಂದ್ರೆ ಅವಲಂಬಿ ಅಂತ ಒಳಗೆ ಧರಿಸಿದ್ದು. ವಿಧಾರಯಾಮಃ ನಾವು ದೇಹ ಧರಿಸಿದ್ದೇವೆ ಅಂತ ಕಷ್ಟ. ನಮ್ಮಿಂದ ಅಂತ ಗೆದ್ದುಬಿಟ್ಟು ನನ್ನಿಂದ ಗೆದ್ದರು ಅಂತ ವಾದ ಮಾಡೋದಿಲ್ಲ, ಆ ಥರ ವಾದ ನಡೀತದೆ. ವಾಯು ಅಗ್ನಿತ್ಯತ್ರ ಭೂತವಾಯು ರುಚ್ಯತೆ. ಜಗಳ ಬಂದಿದೆ, ಯಾರ ಮಧ್ಯೆ ಜಗಳ ಬಂದಿದೆ ಅಂದರೆ ವಾಯು ಅಗ್ನಿ ಎಲ್ಲ ಜಗಳ ಬಂದುಬಿಟ್ಟಿದೆ ಅಂದರೆ ಈ ವಾಯು ಈ ವಾಯು ಅಲ್ಲ. ಯಾಕೆ ಆ ವಾಯು ಮೇಲೆ ಹೊಂಟಕ್ಕೆ ಹೇಳಕ್ಕೆ ಹೊರಟಿರೋದಿಲ್ಲ, ಈ ವಾಯು ಅಲ್ಲ. ಯಾವ ವಾಯು ಗೀತ? ಭೂತವಾಯು. ಭೂತವಾಯು ಬೇರೆ, ಪ್ರಾಣಾಗ್ನಿ ಬೇರೆ. ಮುಖ್ಯ ಪ್ರಾಣ ಅಂದರೆ ಎಲ್ಲರಿಂದ ಭಿನ್ನ, ಅವರಲ್ಲ. ಇಂಥದ್ದೇ ಪ್ರಸಂಗ ಹಿಂದೆ ಬಂದಾಗ ಹೇಳಿತ್ತು. ಯಾವ್ದು ಹೇಳಿ? ಏನು ಬಂದಿತ್ತು? ಎಲ್ಲಿ ಏನು ವಿಷಯ ಬಂದಿತ್ತು? ಅಲ್ಲಿ ತಲ್ವಕಾರ ಸರಿ. ಏನು ವಿಷಯ ಬಂದಿತ್ತು? ಆ ಯಕ್ಷ ನೋಡಕ್ಕೆ ಹೋಗಿ ಅಗ್ನಿ ವಾಪಸ್ ಬಂದ. ಆಮೇಲೆ ಯಾರು ಹೋದ್ರು? ವಾಯು ಹೋದ್ರು. ಅಗ್ನಿಯೂ ಆಗಲಿ ವಾಯುಗೂ ಆಗಲಿಲ್ಲ ಅಂತ ಹೇಳಿ, ಆ ವಾಯು ಈ ವಾಯು ಅಲ್ಲ ಅಂತೇಳಿ. ಅದು ನಾಶಿಕೆ ಬರುತ್ತೆ ಹೊರತು ಈ ವಾಯು ಅಲ್ಲ. ಅದೇ ರೀತಿ ಇಲ್ಲೂ ಕೂಡ ಯಾರು ಭೂತವಾಯುನೇ ಹೊರತು ಯಾರಲ್ಲ, ಮುಖ್ಯ ಪ್ರಾಣ ಅಲ್ಲ. ನಾವೇನು ಅನಿಸುತ್ತಾಗ ನೋಡಿದ್ರೆ ಭದ್ರಾಚಾರ್ಯ ಸ್ವಲ್ಪ ಚೇಂಜ್ ಮಾಡಿಬಿಟ್ರು. ಚೇಂಜ್ ಮಾಡಿದ್ರೆ ಮುಂದೆ ಅದೇ ಇರೋದು, ಮುಂದಿರೋ ವಿವರಣೆಯನ್ನು ಮತ್ತೆ ಹೇಳಿದ್ದಾರೆ ಅಷ್ಟೇ ಹೊರತು ಅದು ಸುಮ್ಮನೆ ನೋಡ್ಕೊಟ್ಟಿದ್ದಲ್ಲ. ಯಾಕೆ ಆ ಪ್ರಾಣದ ಬಗ್ಗೆ ಹೇಳೋದಕ್ಕೆ ಕೊಟ್ಬಿಟ್ಟು ಈ ಪ್ರಾಣ ಅಲ್ಲ ಏನಂತ ಬೇರೆ ಅಂತ ಅರ್ಥ. ಅದಕ್ಕೆ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಎಷ್ಟು ಒಳಗೆ ಮುಖ್ಯ ಪ್ರಾಣನ ಪದ ಬಂದಿದ್ದೆ ಅದರಿಂದ. ಒಬ್ಬೇ ಪ್ರಾಣ ಮುಖ್ಯ ಪ್ರಾಣ ಅಂತ ಕರೀತಿದ್ರು. ಮುಖ್ಯ ಪ್ರಾಣ ಅಂತ ಪದ ಬಂದ ಮೇಲೆ ಮುಖ್ಯ ಪ್ರಾಣ ಬೇರೆ ಪ್ರಾಣಗಳಿಗಿಂತ ಭಿನ್ನರಾಗಿದ್ದಾರೆ ಅಂತ ಆಯ್ತಲ್ಲ. ಆಕ್ಷೇಪ ಮಾಡಬೇಕು ಕೊಟ್ಟೋರಿಗೆ ಸುಮ್ಮನೆ ಹಕ್ಕ ಅನ್ಸುತ್ತಾರೆ. ತಾನು ವರಿಷ್ಠ ಪ್ರಾಣ, ಉತ್ತರ ಇದೆ. ತಾನು ವರಿಷ್ಠ ಪ್ರಾಣ ವಾಚ್ಯ, ದೊಡ್ಡ ಪ್ರಾಣ ಹೇಳಿದ. ವರಿಷ್ಠಾನ ಮುಖ್ಯ ಅಂತ ಅರ್ಥ. ಇವರೆಲ್ಲರೂ ಸೋತು ಬಿಟ್ಟರು. ಆಗ ಮುಖ್ಯ ಪ್ರಾಣ ಹೇಳ್ತಾರೆ, ಮಾ ಮೋಹಂ ಆಪದ್ಯಥ ಅಹಮೇವ ಏತತ್ ಪಂಚಧ ಆತ್ಮಾನಂ ವಿಭಜ್ಯ ಏತದ್ಬಾಣಮವಷ್ಟಭ್ಯ ವಿಧಾರಯಾಮಿ. ಹಾಗೆಲ್ಲ ತಪ್ಪು ಹೇಳಬೇಡಿ, ಮೋಹಕ್ಕೊಳಗಾಗಬೇಡಿ. ಮೋಹ ಮಾಪದ್ಯ, ಮೋಹಕ್ಕೊಳಗಾಗಿಬಿಟ್ಟು ವೃಥ ಏನ್ ಮಾಡ್ತೀರಿ? ಯಥಾ ಅಹಮೇವ ಏತತ್ ಪಂಚಧ ಆತ್ಮಾನಂ ವಿಭಜ್ಯ. ಧರಿಸಿರೋದು ಯಾರು ಅಲ್ಲ, ಧರಿಸಿರೋದು ಯಾರು? ನಾನು ಅಂತ ಹೇಳಿ. ಇಲ್ಲಿ ಅಹಂಕಾರದಿಂದ ಹೇಳಿದ್ದಲ್ಲದು, ತಿಳಿದಕ್ಕೆ ಎಜುಕೇಟ್ ಮಾಡೋದಕ್ಕೆ ಹೇಳಿದ್ದೆ. ತಪ್ಪು ತಿಳ್ಕೊಂಡಿದ್ದೀರಿ. ಹಾಗಲ್ಲ, ನೀವ್ಯಾರೂ ಧರಿಸಿಲ್ಲ. ಧರಿಸಿರೋದು ಯಾರು ಅಂದ್ರೆ ನಾನೇ. ಪಂಚಧ, ಅದು ಪಂಚಧ ಪ್ರಾಣ ಅಪಾನ ಗಾನ ಉದಾನ ಸಮ 5 ರೂಪಗಳಿಂದ ಇದ್ದು ಧರಿಸಿದ್ದೇನೆ. ಇದರ ಒಂದು ಬ್ಲಾಕ್ ಆದರೂ ಹೋದಾಗುತ್ತೆ. 5 ಫಂಕ್ಷನ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅವನಿಗೆ ಸರಿಯಾಗಿರುತ್ತೆ. ತಿಂದಿದ್ದು ಯಾವುದೂ ಆಗ್ತಾ ಇಲ್ಲ, ವಾಂತಿ ಆಗ್ತಾ ಇದೆ. ವ್ಯಾನಕ್ಕೆ ಎಲ್ಲ ಹೋಗಿ ಸಪ್ಲೈ ಆಗ್ತಾ ಇಲ್ಲ. ಹಾಲು ಚೆಲ್ಲೋದು ಹಾಗೆ ಒಳಗೆ ಹೋಗ್ತಾ ಇಲ್ಲ ಅಂದ್ರೆ ಉಪಯೋಗ ಬರೋದಿಲ್ಲ.
ಅದು ಬ್ಯಾಡ್ ಸೈನ್. ಅದು ನುಂಗ್ಲಿಕ್ಕೆ ಬರ್ತಾ ಇಲ್ಲ, ಪ್ರಾಣ ವರ್ಕ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ಮಲಮೂತ್ರ ವಿಸರ್ಜನೆ ಆಗ್ತಾ ಇಲ್ಲ, ಅಪಾನವಾಯು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಸರಿ ಇದ್ರೆ ಅದು ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಸೆಟ್ರೇಟ್ ಆಗುತ್ತೆ, ಗೊತ್ತಾಯ್ತಾ? ಅದು ಮೊದಲಿಂದ ಮಾಡ್ತಾ ಇದ್ರೆ ಕೊನೆಯವರೆಗೂ ಪ್ರಾಬ್ಲಮ್ ಕೊಡೋದೇ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಹೊರಡಬೇಕಾದ್ರೆ ಕೂಡ ಸರಿಯಾಗಿ ಹೊರಡ್ತಿಲ್ಲ. ಮತ್ತೆ ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತದ, ಸ್ವಲ್ಪ ಒಂದು ಇದಾದ ತಕ್ಷಣ ಆರೋಗ್ಯ ಕೆಟ್ಟೋಗ್ತದೆ. ಮೂಲತಃ ಇವರು ವಾತಾಪಿತ್ತ ಕಫ ಅಂತ ಹೇಳ್ತಾರೆ ಆಯುರ್ವೇದದೊಳಗೆ, ಇವರು ಇನ್ನೊಂದು ರೀತಿ ಹೇಳ್ತಾ ಹೋಗ್ತಾರೆ. ಅದ್ರ ಮೇನ್ ಪಂಚಪ್ರಾಣಗಳು ಸರಿ ಇತ್ತು ಅಂದರೆ ಯಾವ ಸಮಸ್ಯೆನೂ ಬರಬೇಕು ಸಾಧ್ಯತೆನೇ ಇಲ್ಲ. ಸರಿ ಮಾಡೋಕ್ಕಿರೋ ಉಪಾಯ ಏನು, ಪ್ರಾಣಾಯಾಮ ಉಂಟೆ. ಇವ್ರು ಮಾಡೋದೆಲ್ಲ ಏನು, ಫಿಸಿಕಲ್ ಪ್ರಾಣಾಯಾಮ. ಫಿಸಿಕಲ್ ಪ್ರಾಣಾಯಾಮ ಉಪಯೋಗ ಬರೋದಿಲ್ಲ ಯಾವ್ದು ಬೇಕು. ಫಿಸಿಕಲ್ ಪ್ರಾಣಾಯಾಮ ಎಕ್ಸ್ಟರ್ನಲ್, ಅದು ಒಳಗೆ ಯಾರು ಇದ್ದಾರೆ, ಪ್ರಾಣದೇವರಿದ್ದಾರೆ, ಅವ್ರು ಮಾಡ್ತಾರೆ. ಇವರು ಪ್ರಾಣದೇವರನ್ನು ಬೈತಾರೆ, ಆದ್ದರಿಂದ ಬರೋದೇ ಅವರು ವಿರೋಧ ಕಟ್ಕೊಂಡು ಬರೋದು ಹಾಕುತ್ತೆ. ಪ್ರಾಣದೇವರ ದೇಹ ಹರಿವಾಸು ಸರಿಯಾಗಿ ಹೇಳ್ತಾರೆ, ಅದು ಒಂದು ರೀತಿ ಪ್ರಾಣಾಯಾಮ. ಈಗ ಪ್ರಾಣ ನೀವೇನು ಮಾಡಿಲ್ಲ, ಬಸ್ಸಲ್ಲಿ ಓಡಾಡ್ತಾ ಇಲ್ಲ, ಕರ್ಕೊಂಡು ಹೋಗೋ ಬಸ್ಸಲ್ಲಿ ಕೂತ್ಬಿಟ್ಟಿದ್ದೇನೆ ಅಷ್ಟೇ, ಇನ್ನೂ ಸ್ವಲ್ಪ ಆ ಥರ. ಅದಕ್ಕೆ ಪ್ರಾಣಾಯಾಮ ಮುಖ್ಯವಾದ ಶಬ್ದ. ಅದಕ್ಕೆ ಅರ್ಥ ಪ್ರಾಣದೇವರ ಧ್ಯಾನ, ಅವರ ಅನುಗ್ರಹ ಸಂಪಾದನೆ ಅಂತಾರೆ ಹೊರತು ಇದಲ್ಲ. ತಾನು ವರಿಷ್ಠ ಪ್ರಾಣಗುವ, ಇದು ಬೇಡ ಅಂತಲ್ಲ, ಇದು ಫಾರನ್. ಔಷಧಿ ಕೊಟ್ಟಾಗ ಬೇರೆ ಇರುತ್ತಲ್ಲ ಅಂತ ಶೀಶೆಯೊಳಗೆ ಹಾಗೆ ಶೀಶೆಯಲ್ಲಿ ಯಾರೋ ನೋಡಿದ್ರು, ಶೀಶೆಯಲ್ಲಿ ಕುಡ್ದ ವಾಸಿ ಆಯಿತು. ನಾನು ನೀರು ಹಾಕೊಂಡ ಶೀಶೆಯೊಳಗೆ ಕುಡ್ದ ವಾಸಿ ಆಗುತ್ತಾ? ಔಷಧಿ ಇವ್ರು ಹಾಕೊಂಡ್ರೆ ಆಗೋದಲ್ಲ. ಆ ರೀತಿ ಇಮಿಟೇಷನ್ ಪ್ರಾಣಾಯಾಮ ಮಾತ್ರ. ಶೀಶೆಲ್ಲ ಬೇಕಾದ ತಪ್ಪಲ್ಲ, ಅದೇ ಒಳಗೆ ಔಷಧಿಯಿಂದ ಕಳ್ಕೊಂಡ್ರೆ ತಪ್ಪಾಗತ್ತ. ಏತದ್ ಪ್ರಾಣಮವಷ್ಟಭ್ಯ ವಿಧಾರಯಾಮಿ ಏ ಅಶ್ರದ್ಧಾನಾಬಹು. ಅವ್ರು ನಂಬಲಿಲ್ಲ, ಏನ್ ಮಾಡಿದ್ರು ಅವರು? ಇಲ್ಲ ನಾವೇ ತಿಳಿಸಿರೋದು ಅನ್ಕೊಂಡು. ಸೋ ಅಭಿಮಾನ ಊರ್ಧ್ವಂ ಉತ್ಕ್ರಮತ ಇವ ತಸ್ಮಿನ್ ಉತ್ಕ್ರಾಮತಿ ತಸ್ಮಿನ್ ಉತ್ಕ್ರಾಮತಿ ಅಚೇತರೆ ಸರ್ವಯೋ ಉತ್ಕ್ರಮಂತೆ ತಸ್ಮಿನ್ ಚ ಪ್ರತಿಷ್ಠಮಾನೆ ಸರ್ವೇವ ಪ್ರತಿಷ್ಠೆಯೇ. ಹೀಗೆ ಹೇಳ್ತಾರೆ. ಇಲ್ಲಿ ಪ್ರಾಣ ಶಬ್ದೇನ ಪ್ರಧಾನವಾಯು, ಅದು ಅವಾಂತರವಾಗಿ ಪ್ರಧಾನವಾಗಿಲ್ಲ. ಅದೇನ್ ಮಾಡಿದ್ರೆ ಬರೀ ಚಾಗೆ ಬಿಡ್ಲಿಕ್ಕೆ ಶುರುವಾಯಿತು. ಒಬ್ಬೊಬ್ಬರು ಬಿಡ್ಲಿಕ್ಕೆ ಶುರು ಮಾಡಿದ್ರು, ಏನಾಗಲಿಲ್ಲ, ಅದು ದೇಹ ಬೀಳಲಿಲ್ಲ. ಕಣ್ಣು ಕಿವಿ ಹೋಯ್ತು, ಒಂದು ಸತ್ತ ಅಂತ ಆಗಲಿಲ್ಲ. ಬಿಡೋದೇನು ಕಾಯಾಕ್ಷನ್ ಏನರ್ಥ, ಬರೀ ಬಿದ್ದ ಅಲ್ಲ, ಸತ್ತ ಅಂತಾನೆ ಅರ್ಥ. ಒಂದು ಬರೀ ಬೀಳೋದು ಬೇರೆ, ಈ ಕೆಲ್ಡವನು ಬೇರೆ, ಕಲಾಕ್ಷನ್ ಬೇರೆ, ಸತ್ತೋಗ್ತಾರೆ. ಇವ್ರು ಯಾರು ಬಿಟ್ಟರೆ ಸತ್ತೋಗಲೇ ಇಲ್ಲ. ಇದು ಧಾರಣ ಏನಾಯ್ತು ಈಗ ಅರ್ಥ? ಯಾರು ಜೀವವನ್ನು ಧಾರಣೆ ಮಾಡಿದ್ದಾರೆ ಅಂದರೆ ಇದನ್ನ ಧರಿಸಿದ್ದಾನೆ. ಧರಿಸೋದಂದ್ರೆ ಏನು? ಪೂರ್ಣ ನಿಯಮನ ಮಾಡ್ತಾನೆ ಅಂತ. ಕಣ್ಣಿಗೆ ಅಷ್ಟೇ, ಪಾರ್ಟ್ ವೈಸ್ ಅಷ್ಟೇ, ಪೂರ್ತಿ ಅಲ್ಲ. ಬಟ್ ಆ ವರ್ಕ್ ಮಾಡೋಕ್ಕೂ ಯಾರು ಬೇಕಾದಕ್ಕೆ? ಕಣ್ಣು ರೂಪದ ಜ್ಞಾನ ಅಷ್ಟೇ ಕೊಡೋಕ್ಕೂ ಒಳ ವಾಯುದಲ್ಲಿ ಇರಬೇಕೆಲ್ಲರೂ ಕೊಡೋದಿಲ್ಲ. ಅವ್ರ ಕಣ್ಣು ಬೇರೆ ಹಾಕ್ತಾರೆ, ಉಪಯೋಗ ಆಗೋದಿಲ್ಲ. ಎಲ್ಲ ಬಿಟ್ಟರು. ತಸ್ಮಿನ್ ಉತ್ಕ್ರಾಮತಿ ಅತೇ ಇದ್ದಾರೆ ಸರ್ವಯೋ ಉತ್ಕ್ರಾಮಂತೆ. ಕೊನೆಗೆ ಯಾರು ಏನಾಗಲೇ ಇಲ್ಲ. ವೈದ್ಯರು ತಾವು ಹೊರಟರು. ಏನಾಯ್ತಾಗ ಎಲ್ಲ ಇದ್ದಾರೆ ಪಾಪ, ತಪ್ಪು ಬಿದ್ದೋಗ್ಬಿಟ್ಟಲ್ಲ, ಅದೆಲ್ಲ ಬಿದ್ದೋರು. ಉತ್ಕ್ರಾಮತೆ ಅದೇ ಇದನ್ನೆಲ್ಲ ಆಚಾರ ಸಂಗ್ರಹ ಮಾಡ್ತಾರೆ. ಪಪಾತ ವಾಯೋರ್ ಗಮನಾತ್ ಶರೀರಂ ತಸ್ಯೈವ ಚಾವೇಶದ ಉತ್ಥಿತಂ ಪುನಃ. 3ನೇ ಅಧ್ಯಾಯದಲ್ಲಿ ಪಪಾತ ವಾಯೋರ್ ಗಮನಾತ್ ಶರೀರಂ, ವಾಯುದೇವರು ಹೊರಟು ನಿಂತಾಗ ಶರೀರ ಏನಾಯಿತು? ಬಿದ್ದೋಯ್ತು. ಆಮೇಲೆ ಯಾವಾಗ ತಸ್ಯೈವ ಚಾವೇಶತ ಉತ್ಥಿತಂ ಪುನಃ, ಒಳಗೆ ಪ್ರವೇಶ ಮಾಡಿದ ತಕ್ಷಣ ಇತ್ತು. ನಾವು ಬೀಳೋದು ನೋಡ್ತೇವೆ, ದಾರಿ ನೋಡೋಕ್ಕಾಗಲ್ಲ. ಸತ್ತೋರಿದ್ದು ಯಾರು ನೋಡಿದ್ದಾರೆ ಇವತ್ತು? ಇನ್ಯಾವುದೋ ಪೇಪರಲ್ಲಿ ಬಂದಿದೆ, ಸತ್ತೋರು ಮನೆ ಕರುವರು ಕಳಿಸಿಬಿಟ್ಟಿದ್ರು ಡಾಕ್ಟರ್. ಪಾಪ ಮನೆ ಕರುವರು ಹಾರ ಹಾಕಕ್ಕೆ ಬರೀ ಆಕ್ಚುಲಿ ಇವತ್ತು ಪೇಪರ್ ಹಾಕಿದ್ರು. ಅದು ಡಾಕ್ಟರ್ ಸರ್ಟಿಫೈ ಮಾಡಿರೋದು, ಯಾರೋ ಸರ್ಟಿಫೈ ಮಾಡಿದ್ದಲ್ಲ. ಅಂದರೆ ಎಷ್ಟು ಒಬ್ಬಸ ಆಗಬೇಕು ಸರ್ ಈಗ ಅರ್ಥ ಆಗಿದೆ. ಹಿಂದೆ ಇದ್ದ ತಪ್ಪುಗಳು ಆಗ್ತಿದ್ದಿಲ್ಲ, ಇದೆಲ್ಲ ವಿಚಿತ್ರ ಆಗೋಗ್ಬಿಟ್ಟು. ಲೈಫ್ ಫಂಡ್ ಇದ್ರಲ್ಲಿ ಆಟ ಆಡಿದಾಗ ಆಗ್ತಾ ಇದೆ. ಈಗ ಹಾಗೆ ಮಾಡಬಾರ್ದು. ಅಷ್ಟೊಂದು ಸೂಪ್ ಬಿಟ್ಟರೆ ಒಳ್ಳೆ ಬದುಕಿದ್ದು ಕೊಂದಾಗ ಆಗ್ತಿದ್ದಿಲ್ಲ ಅಂತೇಳಿ ಪಾಪ ಹೋಗ್ತೀವಿ. ಅವ್ರ ಸಾಧನೆ ಏನು ಹೇಳೋದೇನು, ಅದೇ ಅನ್ಯಾಯ. ತಸ್ಮಿಂಶ ಪ್ರತಿಷ್ಠಮಾನೆ ಸರ್ವೇ ಬರುತ್ತೆ. ಅವ್ರು ವಾಯುದೇ ಉಳ್ಕೊಂಡ್ಬಿಟ್ರು, ಹಾಗೆಲ್ಲ ಉಳ್ಕೊಂಡು. ಈಗ ಪ್ರಾಣಾಯಾಮದಿಂದ ಏನಾಗುತ್ತೆ? ಪ್ರತಿಯೊಬ್ಬರು ಸರಿ ಮಾಡಕ್ಕೆ ಬರುತ್ತೆ ಅಂತ. ಯಾವ ಇಂದ್ರಿಯ ಕೆಟ್ಟಿದ್ರು ಕೂಡ ಸಿದ್ಧಿ ಬರಬೇಕು, ಹಾಗೆಲ್ಲ ಸುಮ್ಮನೆ ಬರೋದಿಲ್ಲ. ಸಿದ್ಧಿ ಬಂದರೆ ಏನು ಮಾಡುತ್ತದು? ಯಾವ ಇಂದ್ರಿಯ ಕೆಟ್ಟಿದ್ರು ಕೂಡ 5 ತಾನೇ ಇರೋದು, ಒಟ್ಟು 5 ಎಲ್ಲ ಕಡೆ ಮೂವ್ ಆಗೋದು. ಸರಿ ಇತ್ತಂದ್ರೆ ಏನಾಗುತ್ತಾಗ ಸರಿ ಹೋಗುತ್ತೆ, ಯಾವುದಕ್ಕೂ ತಗೋಬೇಕಾಗುತ್ತೆ.
ಅದು ಪ್ರತಿಯೊಂದು ಕಾರ್ಯಕ್ರಮ ನಮ್ಗೆ ಏನು ಮಾಡಿದ್ರು ಪ್ರಾಣಾಯಾಮ, ಆಚಮ್ಯ, ಪ್ರಾಣಾಯಾಮ. ಅದು ಎಷ್ಟು ಎಕ್ಸರ್ಸೈಸ್ ಮಾಡೋದು ದಿವಸ ಲೆಕ್ಕ ಹಾಕಿದರೆ ಎಲ್ಲ ಕೂಡ ನ್ಯಾಚುರಲ್ ಎಕ್ಸರ್ಸೈಸ್ ಆಗುತ್ತೆ. ನ್ಯಾಚುರಲ್ ಎಕ್ಸರ್ಸೈಸ್ ನಾವು ಮಾಡೋ ಎಕ್ಸರ್ಸೈಸ್ ಎಲ್ಲ ಹೊರಗಿಂದಲ್ಲ ಇದು ಯಾವುದು ಅರ್ಥ ಆಯ್ತಾ? ಒಳಗಿನ ಎಕ್ಸರ್ಸೈಸ್. ಒಳಗಿನ ಸರಿಯಾದ ಹೊರಗಿಂದ ಏನಾಗಬೇಕು? ಆಟೋಮೆಟಿಕಲಿ ಸರಿ. ತದ್ಯಕ ಮಧುಮಕ್ಷಿಕಾ ಮಧುಕರ ರಾಜಾನ ಉತ್ಕ್ರಾಮಂತ ಸರ್ವ ಉತ್ಕ್ರಮಂತೆ. ಎಷ್ಟೊಪ್ಪದ ಪುಟದಲ್ಲೂ 4 ತಪ್ಪಿದೆ ಮಿನಿಮಮ್. ತಸ್ಮಿಂಶ ಪ್ರತಿಷ್ಠಮಾನೆ ಸರ್ವ ಇವ ಪ್ರತಿಷ್ಠಂತೆ. ಮಧುಮಕ್ಷಿಕಾ ಅದು ಎಕ್ಸಾಂಪಲ್. ಮಧುಮಕ್ಷಿಕಾ ಅಂದ್ರೆ ಏನು? ಜೇನು. ಅದಿದೆ, ಅದು ರಾಣಿ ಜೇನು ಪ್ರಸಾದ ಬರ್ತದೆ. ಅದು ಹೊರಟ್ರೆ ಎಲ್ಲ ಹೊರಟೋದು, ಬಂದರೆ ಎಲ್ಲೋ ಬರುತ್ತೆ. ಏವಂ ವಾನ್ ಮನಃ ಚಕ್ಷು ಶ್ರೋತ್ರಂಚ. ಹೀಗೆ ವಾಕ್ಕು, ಮನಃ, ಚಕ್ಷು, ಶ್ರೋತ್ರಂಚ ಎಲ್ಲವೂ ಅವಲಂಬಿಸಿ. ಹೇ ಪ್ರೀತಾಹ ಪ್ರಾಣಂ ಶೂನ್ಯ ಬರೀ ತಪ್ಪುಗಳು, ಒಂದು ಕೊನೆಯ ಸರಿಯಿಲ್ಲ. ಏಷೋ ಅಗ್ನಿಸ್ತಪತಿ, ಏಷ ಸೂರ್ಯ, ಏಷ ಪರ್ಜನ್ಯೋ ಭಗವಾನ್, ಏಷ ವಾಯು, ಏಷ ಪೃಥಿವಿ, ರೈರ್ದೇವ ಸದಸ್ಯ ಅಮೃತಂಚಯತೆ. ಆಗ ಅವರೆಲ್ಲ ವಾಯುದೇವರು ಸ್ತೋತ್ರ ಮಾಡ್ತಾರೆ. ಓ ವಾಯುದೇವರೇ, ಹೇ ಪ್ರೀತಾಹ. ಮತ್ತು ಅವ್ರು ಏನಿತ್ತಲ್ಲ ಅಹಂಕಾರ ಅವ್ರು ಹೊರಟು ಭಾರಿ ಖುಷಿಯಾಗಿ ನಿಮ್ಮ ಜೀವತ್ತು ಗೊತ್ತಾಯಿತು. ಇಲ್ಲಾಚಾರ ನೋಟ್ ಬರೀತಾರೆ, ಇಲ್ಲೂ ಬರೀತಾರೆ, ಅಲ್ಲೂ ಬರ್ತಿಲ್ಲ. ಆ ದೇವತೆಗಳಿಗೆ ಅಷ್ಟು ಗೊತ್ತಿದ್ದಿಲ್ವ ಅಂತ ಕೇಳಿದರೆ ಗೊತ್ತಿತ್ತು ಅವರಿಗೆ. ಏನು ಮಾಡಬೇಕಾಗಿತ್ತು? ಅವರು ಜನಗಳಿಗೆ ತಿಳಿಸ್ಬೇಕು ಅಂತೇಳಿ ಲೋಕದೃಷ್ಟಿಯಲ್ಲಿ ನಗರಾಡಿದ್ದೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಿಲ್ಲ ಅವರಿಗೆ. ಇವತ್ತು ವಿದ್ವಾಂಸರ ಸಭೆಯಲ್ಲಿ ಒಬ್ಬರು ಈ ಮತ ಇದು ಆ ಮತ ಮಾತಾಡ್ತಾರೆ. ಮಾತಾಡಿ ಇವರು ಗೊತ್ತಿದೆ, ಪ್ರಶ್ನೆ ಕೇಳೋರು ಗೊತ್ತಿದೆ, ಇವ್ರಿಗೂ ಗೊತ್ತಿದೆ. ಅವ್ರು ಪ್ರಶ್ನೆ ಕೇಳೋರು ಹೇಗೆ ಕೇಳ್ತಾರೆ? ಗೊತ್ತಿಲ್ಲ ಅಂತ ಕೇಳ್ತಾರೆ. ಇವರು ನಾ ಹೇಳ್ತೀನಿ ಅಂತ ಹೇಳ್ತಾರೆ. ಈ ಕೇಳಲು ಉದ್ಯೋಗದಲ್ಲಿ ಅಂತ ಮಾಡಿದ್ದು ಇಷ್ಟು ಕೂಡ. ಪ್ರಶ್ನೆ ಕೇಳೋದು ಸರಿಯಾಗಿ ಬರದೇ ಇದ್ದವರಿಗೆ ಅರ್ಥ ಆಗಲಿ ಅಂತ ಅದಕ್ಕೆ ಮಾಡ್ತಾರಲ್ಲ ಹಾಗೆ ಹೊರತು ನಿಜವಾದ ಏನ್ ಮಾಡಿಲ್ಲ ಅವರು? ಅಜ್ಞಾನಕ್ಕೊಳಗಾಗಿ ಮಾಡಿಲ್ಲ. ತೇ ಜಾನಮಾನ ಅಪಿ ನಿರ್ಣಯಾಯ ವಿಚಾರ ಬಂದಿದ್ದಾರೆ. ತೇ ಜಾನಮಾನ ಅಪಿ ವೆಲ್ ಹಾಗೆ ಮಾಡಿದ್ರೆ ಹೊರತು ಇದು ಮಾಡಿದ್ದಲ್ಲ. ಸೂರ್ಯ ಏಷ. ಇಲ್ಲಿ ಸಾರಸ್ಯರು ಮುಂದಿನ ಶ್ಲೋಕದವರು, ಮುಂದಿನ ಪಾಠಗಳು. ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಸರಿಯಾಗಿ ಯೋಚನೆ ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದಲ್ಲಿ ವಾಯುದೇವರು ಪ್ರಧಾನ ಅಂತ ಆಗಲಿಲ್ಲ ಈಗ, ಗೊತ್ತಾಯ್ತಾ? ಅದೇ ರೀತಿ ಇದು ಪಿಂಡಾಂಡ ಇದೆ. ಸೊ ನ್ಯಾಚುರಲಿ ಬ್ರಹ್ಮಾಂಡದಲ್ಲಿ ಯಾರು ದೊಡ್ಡವರು? ಅವರೇ ದೊಡ್ಡ. ಅಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ. ಅದನ್ನೇ ಹೇಳಿ. ಏಷ ಕೀತಾಹ ಪ್ರಾಣಂ ಶೃಣ್ವಂತಿ, ಏತಃ ಏಷೋ ಅಗ್ನಿ ತಪತಿ, ಏಷಃ ಸೂರ್ಯ. ಸ್ತೋತ್ರ ಮಾಡಿ ಶೃಣ್ವಂತಿ, ಸ್ತೋತ್ರ ಮಾಡಿದರು. ಇದೇ ವಾಯುದೇವರು ಹಾಗೆ. ಸೂರ್ಯ ಏಷಃ ಪರ್ಜನ್ಯ, ಭಗವಾನ್ ಏಷಃ ವಾಯು, ಏಷಃ ಪೃಥಿವಿ. ನೋಡಿ ಮತ್ತೆ ವಾಯು ಅಂತ ಬಂದೀಗ. ಈ ವಾಯು ನೇಮನ ಮಾಡೋದು ಪ್ರಾಣನೇ ಅಂತ ಹೇಳ್ಬೋದು. ಆ ವಾಯುದೇವ ಈ ವಾಯುದೇವ. ವಾಯು ಏಷ ಪೃಥಿವಿ, ರೈರ್ ದೇವ ಸದಸ್ಯ ಅಮೃತಂಚೆ. ಎಲ್ಲರಲ್ಲೂ ವಾಯುದೇವರ ಪಾತ್ರ ಇದೆ. ಇಷ್ಟು ಓದಿದ್ರೆ ವಾಯುದೇವರ ಮಹಿಮೆ ಎಲ್ಲಿ ಬಂತೀಗ. ನಾವು ಒಳಗೆ ಪರೀಕ್ಷೆ ಮಾಡಿಕೊಂಡು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಇಡೀ ಬ್ರಹ್ಮಾಂಡದಲ್ಲಿ ವಾಯುದೇವರ ವ್ಯಾಪಾರ ಇದೆ. ದೇವರ ಅಂದ್ರೆ ನೆಕ್ಸ್ಟ್ ಬರ್ಬೇಕಾದ ಯಾರೀಗ? ವಾಯುದೇವರು. ಪಿಂಡಾಂಡದಲ್ಲಿ ಇದ್ದಿದ್ದು ಕ್ರಾಸ್ ಸೆಕ್ಷನ್ ಅಂತ ಕರೆದ ಮೇಲೆ ಇಲ್ದವಾಗ ಕ್ರಾಸ್ ಸೆಕ್ಷನ್ ಆಗೋದೇ ಇಲ್ಲ. ಕ್ರಾಸ್ ಸೆಕ್ಷನ್ ಯಾವಾಗ ಪರೀಕ್ಷೆ ಮಾಡೋಕೆ ಬಿಲ್ಡಿಂಗ್ ಮಾಡಿ ಪರೀಕ್ಷೆ ಮಾಡಿದ ಗತಿ ಇಲ್ಲ. ಬಿಲ್ಡಿಂಗ್ ಮಾಡೋ ಪರೀಕ್ಷೆ ಮಾಡಬೇಕು. ಬಿಲ್ಡಿಂಗ್ ಮಾಡೋ ಕತೆ ಮುಗಿದ ಕತೆ. ಒಂದು ಭಾಗ ಓಪನ್ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಟೆಸ್ಟ್ ಮಾಡಿಬಿಡ್ತು. ಎಲ್ಲ ಹೀಗಿರುತ್ತೆ, ಅದ್ರ ಮೇಲೆ ಡಿಸೈಡ್ ಮಾಡಿ ತೀರ್ಮಾನ ಮಾಡ್ತಾರೆ. ಇನ್ನೊಂದು 4 ಕಟ್ಟಕ್ಕೆ ಬರುತ್ತಾ ಇಲ್ಲ, ಹೆಚ್ಚು ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಟೆಸ್ಟ್ ಮಾಡ್ತಾರೆ. ಬೀಳಿಸಿ ಟೆಸ್ಟ್ ಮಾಡೋದಾದ್ರೆ ಹೊಸದಾಗಿ ಕಟ್ಬೋದು, ಇವ್ರಿಗೆ ಕೇಳೋದು. ಅದು ಅಷ್ಟು ಭಾಗ ಅಂದ್ರೆ ಹೇಳ್ಬಿಡ್ತಾರೆ. ಭಗವಾನ್ ಏಷಃ ವಾಯುರೇಷಃ ಪೃಥಿವಿ ರೈ ದೇವ ಸದಸ್ಯ ಅಮೃತಂತೆ. ನಾಳೆ ಬಗ್ಗೆ ತಿಳಿಸಿದ್ದಾರೆ. 2ನೇ ಪ್ರಶ್ನೆಗೆ ದೊಡ್ಡ ಉತ್ತರ ನಾಳೆಗೆ ಮುಗಿದೇ ಹೋಗ್ಬಿಡ್ತದೆ. ಸರಿಯಾಗಿ ಅಷ್ಟು ವಾಯುದೇವರ ಮಹಿಮೆ ಹೇಗೆ 10% ಸೇರಿದೆ. 10 ಸೇರಿ ಬಿಡಕ್ಕೆ ಸಾಧ್ಯನೇ ಇಲ್ಲ. ಬಂದಿರೋದು ಯಾರ ಮಹಿಮೆಯಲ್ಲಿ? ನೇರ ಪ್ರಶ್ನೆ, ನೇರ ಉತ್ತರ. ಅಷ್ಟು ಹೇಳಿದ ಮೇಲೆ ಇನ್ನೂ ಕೂಡ ಏನು ಸಂದೇಹ ಪಡೋಕ್ಕೆ ಸಾಧ್ಯ ಇಲ್ಲ. ಸಂದೇಹ ಬರೋ ಚಾನ್ಸಸ್ ಇದೆ. ಅದಕ್ಕೆ ಆಚಾರ್ಯ ಇಂಥ ಕಡೆ ಎಷ್ಟು ಶ್ರುತಿಗಳು ಹೇಳಿದರೆ ನೋಡಿ ತೋರಿಸ್ತಾರೆ. ಇದೇ ಬೇರೆ 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 ಇಲ್ಲ ಬಿಡ್ತಾರೆ. ಇದೆಲ್ಲ ಸವಾಲು ಬಂತ್ರ ಇದೆಯಲ್ಲ ಹಾಗೆ ಮಾಡ್ತಾರೆ. ಸರಿ 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 ನೋಡಿ, ಇವರಿಗೆ ಯಾರೋ ಬರ್ಕೊಟ್ಟಿದ್ದೀವಿ.